ರಾಜ್ಯ ಬಿಜೆಪಿ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿದೆ. ಮತ್ತೊಮ್ಮೆ ಸಮಸ್ಯೆ ಪರಿಹಾರಕ್ಕೆ ಮಧ್ಯ ಪ್ರವೇಶಿಸಿದ ವರಿಷ್ಠ ಬಳಗ. ಪಕ್ಷದ ಆಂತರಿಕ ವಿಚಾರವನ್ನ ಪಕ್ಷದ ವೇದಿಕೆಯಲ್ಲೇ ಮಾತನಾಡಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋ ಶಕ್ತಿ ನಮ್ಮ ವರಿಷ್ಠರಿಗಿದೆ. ಹೀಗಾಗಿ ಗೆಲ್ಲರು ಪಕ್ಷದ ಶಿಸ್ತನ್ನ ಕಾಪಾಡಿ ಅಂತ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ನಾಯಕರಲ್ಲಿ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಮ್ಗೇನೇ ಸಮಸ್ಯೆ ಇದ್ರೂ ನಮ್ಮ ಪಕ್ಷದ್ದೇ ಅಂತ ಒಂದು ವೇದಿಕೆ ಇದೆಯಲ್ಲ, ಅದರಲ್ಲಿ ಮಾತಾಡಿ ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗುವ, ಎಲ್ಲವನ್ನ ಶಮನ ಮಾಡುವಂತ ಶಕ್ತಿ ನಮ್ಮ ವರಿಷ್ಠರಿಗಿದೆ ಅಂತ ಹೇಳಿದ್ದಾರೆ. ರಾಜ್ಯ ನಾಯಕರಲ್ಲಿ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ಅವರು ಮನವಿ ಮಾಡಿಕೊಂಡಿರೋದು. ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಈ ಮುಖಾಂತರವಾಗಿ ಎಂಟ್ರಿ ಆಗ್ತಾ ಇದೆ. ಏನೇ ಸಮಸ್ಯೆಗಳಿರಬಹುದು, ಏನೇ ಅಸಮಾಧಾನಗಳಿರಬಹುದು, ಅದನ್ನ ಪಕ್ಷದ ಆಂತರಿಕ ವಿಚಾರವಾಗಿ ಚರ್ಚೆ ಮಾಡೋಣ. ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಶಕ್ತಿ ನಮ್ಮ ವರಿಷ್ಠರಿಗಿದೆ ಅಂತ ಅವರು ಹೇಳಿದ್ದಾರೆ. I am appealing all to maintain this peaceful atmosphere, cordial atmosphere, among a brotherhood atmosphere, and leadership is capable to solve anything they are raising the issues in an amicable way, in an amicable manner, with a constructive manner. The party will take a call on all these issues. Within the party organization system, there is a system. Now elections are on process in several states. Already 7-8 states, president election also is over. In Karnataka and southern parts also, according to schedule, there is a procedure to prepare a electoral college, that is the voting stockholders. That process is on. The National Returning Officer Dr. Lakshmanji's leadership, under the top leadership. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ವಿಜಯೇಂದ್ರ ಅವರು ಒಂದು ಕಡೆಯಲ್ಲಿ ಇದ್ದರೆ ಇನ್ನೊಂದು ಕಡೆಯಲ್ಲಿ ತಟಸ್ಥ ಬಣದವರು ಅವ್ರ ಪಾಡಿಗೆ ಅವ್ರು ಇದ್ರು. ಬಟ್ ಈಗ ಅಶೋಕ್ ಅವರ ಒಂದು ಸ್ಟೇಟ್ಮೆಂಟ್ ಕೂಡ, ಹಾಗಿದ್ರೆ ಎಲ್ಲರೂ ವಿಜಯೇಂದ್ರ ವಿರುದ್ಧವಾಗಿದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಹೈಕಮಾಂಡ್ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಬಿಜೆಪಿಯಲ್ಲಿನ ಸದ್ಯದ ಬೆಳವಣಿಗೆ ನೀತಿ ಸದ್ಯದಲ್ಲಿ ಬಿಜೆಪಿಯ ಪರಿಸ್ಥಿತಿಯಲ್ಲಿ ಪಕ್ಷದ ನಾಯಕರ ಮಧ್ಯಪ್ರವೇಶದ ಅವಶ್ಯಕತೆ ಇರುವಂತಹ ಸನ್ನಿವೇಶದಲ್ಲಿ ಆ ಕಾರ್ಯ ನಡೆದಿದೆ ಅನ್ನುವಂತಹ ನೆಮ್ಮದಿ ಅಥವಾ ಆ ರೀತಿಯ ನಿಟ್ಟುಸಿರಿನ ವಾತಾವರಣ ರಾಜ್ಯ ನಾಯಕರಿಗೆ ಅರಿವಾಗ್ತಾ ಇದೆ, ಮೂಡಿದೆ. ಬಹುತೇಕ ಬಣ ರಾಜಕಾರಣದ ವಿಚಾರದಲ್ಲಿ ಇದುವರೆಗೆ ತೆಗೆದುಕೊಂಡಿದ್ದಂತಹ ಗೊಂದಲದ ನಿಲುವುಗಳಿಗೆ ಈಗ ಅಂತಿಮ ಮುದ್ರೆಯನ್ನು ಒತ್ತುವಂತಹ ಸನ್ನಿವೇಶ ಬಂದಿದೆ. ವಿಜಯೇಂದ್ರ ಅವರ ವಿರುದ್ಧವಾಗಿ ಇಲ್ಲಿವರೆಗೂ ಭಿನ್ನರ ಬಣ ಅಂತ ಗುರುತಿಸಿಕೊಂಡಂತ ಒಂದು ಬಣ ಇತ್ತು. ಈಗ ತಟಸ್ಥ ಬಣವೂ ಅವರ ವಿರುದ್ಧವಾಗಿದೆ ಅನ್ನುವಂತಹ ಮಾಹಿತಿ ಅವರಿಗೂ ಕೂಡ ಸಿಕ್ಕಿದೆ. ಹೀಗಾಗಿ ಬಣ ರಾಜಕಾರಣದಲ್ಲಿ ಗುದ್ದಾಡ್ತಿರುವಂತಹ ಬಿಜೆಪಿ ಒಳಗೆ ಪಕ್ಷದ ಸಾಮರಸ್ಯದ ವ್ಯವಸ್ಥೆ ಮತ್ತು ಆ ಶಿಸ್ತಿನ ವಿಚಾರಗಳು ಮರೆತು ನಿಲ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಸರಿ ಮಾಡಬೇಕಂತ ಅನಿವಾರ್ಯತೆ ಬಿಜೆಪಿ ವರಿಷ್ಠರಿಗೆ ಬಂದಿತ್ತು. ಈಗ ಅದಕ್ಕೆ ಸೂಕ್ತವಾದಂತಹ ಕಾಲವನ್ನ ಅವರು ಜೋಡಿಸಿಕೊಂಡಿದ್ದಾರೆ. ಹಾಗೆ ಪಕ್ಷದ ಎಲ್ಲ ನಾಯಕರುಗಳಿಗೂ ನೇರ ಸೂಚನೆಯನ್ನ ಕೊಟ್ಟು ಪಕ್ಷದ ಒಳಗಿನ ಆಂತರಿಕ ವಿಚಾರಗಳನ್ನ ಹೊರಗಡೆ ಎಲ್ಲೂ ಮಾತಾಡಬೇಡಿ ಅನ್ನುವಂತಹ ಶಿಸ್ತಿನ ನಿರ್ಧಾರವನ್ನ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆಗೂ ಮೊದಲು ನಡೀತಿರುವಂತಹ ಈ ಬೆಳವಣಿಗೆ ಪಕ್ಷದೊಳಗೆ ಹೊಸ ರೂಪನ ತಂದುಕೊಟ್ಟಿದೆ. ಹಾಗೆ ನಾಯಕರುಗಳು ಕೂಡ ಒಂದಾಗಿ ಮತ್ತೆ ಪಕ್ಷದ ವೇದಿಕೆಯಲ್ಲಿ ಒಗ್ಗಟ್ಟಾಗಿ ಮುಂದುವರಿಯುವಂತಹ ಸಾಧ್ಯತೆಗಳನ್ನು ಕೂಡ ಹುಟ್ಟುಹಾಕಿದೆ. ಆದರೆ ರಾಜ್ಯಾಧ್ಯಕ್ಷ ಚುನಾವಣೆಯ ಬಳಿಕ ಇದರ ಸ್ಪಷ್ಟ ಚಿತ್ರಣ ಸಿಗಲಿದೆ. ವಿಜಯೇಂದ್ರ ಅವರ ಮರು ಆಯ್ಕೆ ಆದ ನಂತರದಲ್ಲಿ ಬಿಜೆಪಿ ಬಣ ರಾಜಕಾರಣದ ಮುಂದಿನ ಸ್ವರೂಪಗಳ ದರ್ಶನ ಆಗಲಿದೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.